ಅಕ್ಕ, ಪಂಚಮಿ ನೋಡೋ ಹುಡುಗನ ಕಡೆಯವ್ರು ಬಂದಿದ್ದಾರೆ. ಅದಕ್ಕೆ ನಾನೇನೋ ಮಾಡಲಿ? ಏನು ಹೇಳ್ತಿದ್ದೆ ಅಕ್ಕ? ನಿನ್ನೆ ನೋಡಿದ್ರೆ ಅವಳಿಗೆ ಒಳ್ಳೆ ಹುಡುಗ ಸಿಕ್ಕ ಅಂತ ಖುಷಿ ಪಡ್ತಿದ್ದೆ. ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ. ಅದು ಆವಾಗ ಕಣೋ, ಇದು ಈವಾಗ. ಸುಮ್ಮನೆ ಅವ್ರ ಮುಂದೆ ನಾಟಕ ಮಾಡಿದೆ ಅಷ್ಟೆ. ಎಲ್ಲೆಲ್ಲಿ ಹೇಗೇಗಿರ್ಬೇಕೋ ಹಾಗಾಗೆ ಇರಬೇಕು ಕಿಟ್ಟಿ. ಹಲೋ ಪಟಾಕಿ, ಪಟಾಕಿ, ನಿನಗೆ ನಾನು ಮಾಡಿರೋ ತಪ್ಪೆಲ್ಲ ಗೊತ್ತಲ್ವೇನೋ? ಎಲ್ರ ಹತ್ರನೂ ಆ ಸತ್ಯನ ಹೇಳ್ಬಿಡು. ಯಾಕಂದ್ರೆ ನಾನಿರಲ್ಲ. ಪ್ರೇಮ, ಪ್ರೇಮ, ರಾಮ ನನ್ನ ಪ್ರಪಂಚ, ಅವನೇ ನನ್ನ ಅಸ್ತಿತ್ವ, ಅವನು ನನ್ನ ಉಸಿರು. ಆ ಉಸಿರೇ ಬಿಟ್ಟಿರೋ ಅಂದ್ರೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗಲ್ಲ, ಬದುಕೋದು ಇಲ್ಲ. ಆದ್ರೆ ನನ್ನಿಂದ ಬರೀ ಅವನಿಗೆ ನೋವೆ. ಇವತ್ತು ಆ ನೋವು ಸಂಪೂರ್ಣವಾಗಿ ಅವನಿಂದ ದೂರ ಆಗೋ ಹಾಗೆ ಮಾಡ್ತೀನಿ. ಏ ಪ್ರೇಮ, ಏನ್ ಮಾಡಕ್ ಹೊಟ್ಟಿದ್ಯಾ? ಪ್ರೇಮ ಪ್ಲೀಸ್, ಪ್ರೇಮ ದುಡುಕ್ ಬೇಡ. ಒಂದ್ ನಿಮಿಷ, ಒಂದ್ ಹೆಜ್ಜೆ ಮುಂದೆ ಇಟ್ರು ನನ್ ಮೇಲೆ ಆಣೆ. ಪಟಾಕಿ ಎಲ್ರಿಗೂ ಸತ್ಯ ಹೇಳ್ತಾನೆ ರಾಮ್. ನಿನ್ ಮೇಲಿರೋ ಅಪವಾದನ ದೂರ ಮಾಡ್ತಾನೆ. ಏ ಪ್ರೇಮ ಪ್ಲೀಸ್. ಇಲ್ಲ ರಾಮ್, ನಾನ್ ನಿರ್ಧಾರ ಮಾಡಾಗಿದೆ. ನಿನ್ನ ಬಿಟ್ಟು ಬದುಕು ನನಗ್ ಬೇಡ. ಹಾಗೆ ನಿನ್ ಜೊತೆ ಇದ್ದು ನಿನಗೆ ಕೊನೆವರೆಗೂ ನೋವು ಕೊಡೋದು ನನಗ್ ಬೇಡ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಪ್ರೇಮ, ನನ್ನ ಕ್ಷಮಿಸ್ಬೇಡ ರಾಮ್. ನನಗ್ ನೀನ್ ಖುಷಿಯಾಗಿರ್ಬೇಕು. ನಾನು ನಿನಗ್ ತುಂಬಾ ನೋವು ಕೊಟ್ಬಿಟ್ಟೆ. ಸಾರಿ ರಾಮ್. ಐ ಲವ್ ಯು ರಾಮ್. ಪ್ರೇಮ, ಪ್ರೇಮ, ಪ್ರೇಮ ಪ್ಲೀಸ್. ಪ್ರೇಮ, ಪ್ರೇಮ ಬೇಡ. ಪ್ರೇಮ ಪ್ಲೀಸ್. ಪ್ರೇಮ, ಓ ಗಾಡ್, ಕನ್ಸ ಇದು? ದೇವ್ರೆ, ಒಂದ್ ನಿಮಿಷ ಶಿವ, ಹೋದಂಗಿತ್ತು. ಯಾಕಿಂತ ಕೆಟ್ಟ ಕನ್ಸು ಬಿತ್ತು ನನಗೆ? ನಾಳೆ ಪಂಚಮಿ ನೋಡಕ್ ಬರ್ತಿರೋ ಹುಡುಗನಪ್ಪ ನನಗೆ ಕಾಲ್ ಮಾಡೋದಂತೆ. ನಾನು ಕಿಡ್ನಾಪ್ ಮಾಡಿ ಮದುವೆ ಆಗಿರೋ ವಿಷಯಕ್ಕೆ ನಮ್ಮ ಸಂಬಂಧನೇ ಬೇಡ ಅನ್ನೋದಂತೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅವ್ರ ಮುಖನೂ ನೋಡಿಲ್ಲ. ಇದುವರೆಗೂ ಅವ್ರ ಜೊತೆ ಮಾತು ಕೂಡ ಆಗಿಲ್ಲ. ಆದ್ರೂ ಯಾಕೆ ಈ ತರ ಕನಸ್ಬಿತ್ತು ನನಗೆ? ಅಂದಾಗೆ ಪ್ರೇಮ ಇಲ್ಲಿ? ಪ್ರೇಮ, 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 ಬೇಡ ಪ್ರೇಮ, ಬೇಡ. ಪ್ರೇಮ, ಇಲ್ಲ ಪ್ರೇಮ, ಬೇಡ, ಬೇಡ ಪ್ರೇಮ.
ಇದೆಲ್ಲ ಮಾಡ್ಕೊಬಿಡ ನೀನು. ಏನಾಯ್ತು ರಾಮ್? ಬೇಡ ಪ್ರೇಮ ಪ್ಲೀಸ್, ನಾನೇನ ಎಲ್ಲಿಗೂ ಹೋಗೋ ಬಿಡಲ್ಲ. ಏನಾಗಿದೆ ರಾಮ್ ನಿಂಗೆ? ಪ್ರೇಮ ಏನ್ ಮಾಡಕ್ ಹೊರಟಿದ್ಯಾ ನೀನು? ರಾಮ್, ಅತ್ತೆ ಬರ್ತಿದ್ದಾರೆ, ಬಿಡು. ಇಲ್ಲ, ನಾನ್ ಬಿಡಲ್ಲ. ಬೇಡ ಪ್ರೇಮ ಪ್ಲೀಸ್, ಬೇಡ. ರಾಮ್, ಅತ್ತೆ ಬರ್ತಿದ್ರು. ಏನಾಯ್ತು ರಾಮ್? ಏನೇನೋ ಮಾತಾಡ್ತಿದ್ಯಾ? ಪ್ರೇಮ ಏನಾಗಿದೆ ನಿಂಗೆ? ಯಾಕೆ ಈ ತರ ಕೆಲಸ ಮಾಡಕ್ ಹೋಗಿದ್ಯಾ? ಯಾಕೆ ನೀನ್ ಈ ತರ ನಿರ್ಧಾರ ತಗೊಂಡಿದ್ಯಾ? ಯಾಕೆ ನೀನೇ ನಿನ್ ಜೀವ ಕಳ್ಕೊಳ್ಳೋದಕ್ಕೆ ಹೋಗಿದ್ಯಾ? ಬೇಡ ಪ್ರೇಮ ಪ್ಲೀಸ್ ಪ್ಲೀಸ್, ಬೇಡ ಪ್ರೇಮ. ರಾಮ್, ನನ್ ಜೀವ ನಾನೇ ಯಾಕೋ ಕಳ್ಕೊಳ್ಳಿ? ನೀನು ಕಣ್ಮುಚ್ಕೋ, ಏನು ಅಂತ ಹೇಳ್ತೀನಿ. ವಾ, ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳೋ ಅಂತ ವಿಷಯನಾ? ಹೌದು ಮಾದೇವ, ನೀನ್ ಈ ಥರ ಹತ್ರ ಬಂದು ಕಣ್ಮುಚ್ಕೊಂಡ್ರೇನೆ ಹೇಳಕ್ಕಾಗೋದು. ಹೌದಾ, ಸರಿ ಸರಿ. ಬರೀ ಕಣ್ ಮಾತ್ರ ಮುಚ್ಕೋಬೇಕಾ ಅಥವಾ ಬೇರೆ ಏನಾದರೂ ಮುಚ್ಕೋಬೇಕಾ? ಕಿವಿನು ಮುಚ್ಕೋ. ಏ, ಕಿವಿ ಮುಚ್ಕೊಂಡ್ರೆ ನೀನು ಹೇಳೋದು ಕೇಳ್ಸಕ್ಕೆ ಇಲ್ವೇ? ಅಯ್ಯೋ ಹೌದಲ್ವಾ? ಬೇಡ ಬೇಡ, ಕಣ್ಣಂಗ್ ಮುಚ್ಕೋ. ಕಿವಿನ ದಾಸವಾಳದ ಹೂವಿನ ಥರ ಅಳಿಸ್ಕೊಂಡು ಕೇಳಿಸ್ಕೊ. ಅದು ಅದು ನೀನು ನಾನು ನನಗೆ ನಿನಗೆ ನನಗೆ ನಿನಗೆ ನೀನಿದ್ಯಲ್ಲ, ನಾನಿದ್ದೀನಲ್ಲ, ನೀನು ನಾನು ದೊಡ್ಡ ಏಯ್ ಕಾಡ್ ರಾಕ್ಷಸಿ, ಇದಕ್ಕಿದ್ದಂಗೆ ಏನಾಯ್ತು ನಿಂಗೆ? ಏನು ನನ್ನ ಕಾಟ ಇನ್ನೇನು ನಾಡ್ ರಾಕ್ಷಸಿ ಅನ್ಬೇಕಾ? ಏನು ನಾಡ ಅಮ್ಮ, ಏ ಕಾವ್ಯ, ಏನಾಯ್ತು? ಯಾಕೆ ಇದಕ್ಕಿದ್ದಂಗೆ ಹಿಂಗ್ ಬಾರಿಸ್ತಾ ಇದೀಯಾ? ಹೂವ ನಮ್ಮಪ್ಪ ತಂದ್ಕೊಟ್ಟಿದ್ದ, ನೀನ್ ತಂದ್ಕೊಟ್ಟಿದ್ದಲ್ವಾ? ಅಮ್ಮ, ಏ, ಇಲ್ಲ ಇಲ್ಲ. ಏನು ಇಲ್ವಾ? ಅಯ್ಯ, ಹೌದು ಹೌದು ಹೌದು. ಹೌದು ತಾನೆ? ಮತ್ಯಾಕ್ ಸುಳ್ಳು ಹೇಳ್ದೆ? ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಅಯ್ಯಮ್ಮ, ತೆಪ್ಪಾಯ್ತು ಕಾವ್ಯ, ತೆಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ತರ ಬಾರಿಸ್ಬೇಡ, ನೋವಾಯ್ತದೆ. ಹೌದು ತಾನೆ? ಮತ್ಯಾಕ್ ಸುಳ್ಳು ಹೇಳ್ದೆ? ಸುಳ್ಳು ಹೇಳ್ತೀಯ? ಏ ಇಲ್ಲ 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 ಇಲ್ಲ, ಸುಳ್ಳು ಹೇಳಕ್ಕಿಲ್ಲ, ನನ್ನ ಕ್ಷಮಿಸ್ಬಿಡು. ಬಲೆ ನೋವ್ತೈತೆ. ಅದು ದಿಟ ಹೇಳಿದ್ರೆ ನಿನ್ನ ಮಕನ ಗಂಟಿಕ್ಕೊಂಡು ಮುಡ್ಕೊಳಕ್ಕಿಲ್ಲ ಅಂತ ಹಂಗೆ ಸುಳ್ಳು ಹೇಳ್ದೆ ಆಟೆ. ಅದಕ್ಕೆ ಯಾರಾದರೂ ಈ ಪಾಟಿ ಹೊಡಿತಾರ? ಏ, ಒಳ್ಳೆ ಸರಿ ಹೋಯ್ತು. ನಿಂತವ ದಿಟ ಹೇಳಿದ್ರೆ ಬೈಸ್ಕೋಬೇಕು, ಸುಳ್ಳು ಹೇಳಿದ್ರೆ ಒಡ್ಸ್ಕೋಬೇಕು. ಒಳ್ಳೆ ಕತೆ ಆಯ್ತಲ್ಲ ದೇವ್ರೆ ನಂದು. ಹಾಗಿದ್ರೆ ಅವತ್ತು ಅಪ್ಪ ತಂದ್ಕೊಟ್ಟಿದ್ದು ಅಂತ ಸ್ವೀಟ್ ತಂದ್ಕೊಟ್ಟಿಯಲ್ಲ, ಅದು ಸುಳ್ಳೇನಾ? ಅಮ್ಮ ತಾಯಿ, ಕಾವ್ಯ, ನಾನು ನಿಂಗೆ ಕಾಡ್ ರಾಕ್ಷಸಿ ಅಂತ ಹೆಸರಿಟ್ಟಿರೋದು ಕರೆಯೋದಕ್ಕೆ ಸಂದಾಗಿರ್ತದೆ ಅಂತ. ಆದರೆ ನೀನೇನಿವತ್ತು ಆ ಹೆಸರಿಗೆ ತಕ್ಕನಂಗೆ ನಡ್ಕೋತಾ ಇದೆಯಾ? ದಯವಿಟ್ಟು ನನ್ನ ಬಿಟ್ಬಿಡು ಕಾವ್ಯ. ನನ್ನ ಸ್ಯಾನೆ ಒಳ್ಳೆ ಹುಡುಗ, ಬಲೆ ಸೂಕ್ಷ್ಮ. ಒಂದೇ ಒಂದು ಏಟ್ ಬಿದ್ರು ಮೈಯೆಲ್ಲ ಬಾಸುಂಡೆ ಬಂದ್ಬಿಡ್ತದೆ. ಇಲ್ಲೋಡು ಆಗ್ಲೇ. ನಿನಗ್ ನಿಜ ಹೇಳಿಲ್ಲ ಅಂದ್ರೆ ಬಾಸುಂಡೆ ಮೇಲೆ ಬಾಸುಂಡೆ ಬೀಳ್ತಾನೆ ಇರುತ್ತೆ. ಏ, ತೆಪ್ಪಾಯ್ತು ತೆಪ್ಪಾಯ್ತು ತೆಪ್ಪಾಯ್ತು. ಹೇಳ್ತೀನಿ ಹೇಳ್ತೀನಿ. ಅಯ್ಯಪ್ಪ, ನಾನು ದಿಟ್ಟವನ್ನೇ ಹೇಳ್ತೀನಿ. ದಿಟ್ಟಾನ್ ಬಿಟ್ಟು ಬೇರೆ ಏನು ಹೇಳೋಕ್ಕಿಲ್ಲ, ಸರಿನಾ? ಅವತ್ತು ನಿನಗೆ ಸ್ವೀಟ್ ತಂದು ಕೊಟ್ಟಿದ್ದು ನಾನೇ. ಇದೇ ದಿಟ, ಇದೇ ಸತ್ಯ, ಇದೇ ಪರಮ ಸತ್ಯ. ಸಮಾಧಾನನಾ? ಹಾಗಿದ್ರೆ ನನ್ಗೆ ಅವತ್ತು ಸುಳ್ಳು ಹೇಳಿದ್ಯಾ? ನೋಡು, ಇದೇ ಕೊನೆ. ಇನ್ನೊಂದ್ಸಲ ನೀನ್ ತಂದ್ಕೊಟ್ಟು ಅಪ್ಪ ತಂದ್ಕೊಟ್ಟಿದ್ದು ಅಂತ ಸುಳ್ಳು ಹೇಳಿದ್ರೆ ಸರಿಯಾಗಿ. ಇಲ್ಲ 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 ಇಲ್ಲ, ಇನ್ಮ್ಯಾಗ ಕಪ್ಪಿ ತಪ್ಪಿನೂ ಅಂತ ತೆಪ್ಪು ಮಾಡೋಕ್ಕಿಲ್ಲ. ಈಟೊಂದು ಒದೆ ಬಿದ್ದ ಮೇಲೂ ನನಗೆ ತಾನೇ ಹೆಂಗೆ ಮನ್ಸು ಬರ್ತದೆ ಹೇಳು? ನೀನೊಳ್ಳೆ, ನಿನಗೆ ನಾನು ತಂದ್ಕಟ್ಟಿಲ್ಲ ಅಂತ ಹೇಳಿದ್ದು ಒಂದೇ ಒಂದು ಸುಳ್ಳಿಗೆ ಈ ಸ್ಕೂಲಲ್ಲಿ ಟೀಚರು ಏಟ್ ಕೊಟ್ಟಂಗೆ ಏಟ್ ಮೇಲೇಟು ಉಸಿರು ತಗೊಳಕ್ಕೂ ಬಿಡದೆ ಕೊಡ್ತಾ ಇದೆಯಲ್ಲ ಕಾವ್ಯ. ಏಟಿನ ಪ್ರವಾಹನೇ ಹರಿಸ್ತಿದ್ಯಾ? ನೀನ್ ಮಾಡೋ ಕೆಲ್ಸ ಹಾಗೆ ಇರುತ್ತೆ. ಸ್ಕೂಲ್ ಹೋಗಿ ಏಟ್ ತಿಂದಿಲ್ಲ ಅಂತ ಕೆಲಸ ಮಾಡ್ತಿದ್ಯಾ. ಇನ್ನೊಂದ್ಸಲ ಸುಳ್ಳು ಹೇಳೋದು ಯಾಮಾರ್ಸೋದು ಮಾಡಿದ್ರೆ ನಾನೇನು ಟೀಚರ್ ಆಗ್ಬೇಕಾಗತ್ತೆ.
ಏನೋ ನೀನ್ ಟೀಚರ್ ಆಯ್ತೀಯಾ? ಹಂಗಾರೆ ನನ್ನ ಕತೆ ಅಷ್ಟೇ. ಅಮ್ಮ ಏನಿಲ್ಲ, ತೆಪ್ಪಾಯ್ತು. ಹಾಗ್ ಬಾ ದಾರಿಗೆ, ಮೊದ್ಲಿಂದ ಹೋಗು. ಅಪ್ಪ ಬದುಕಂಡೆ. ನಾನೇನು ಬರ್ತೀನಿ, ಟಾಟಾ. ಬನ್ನಿ ಕೂತ್ಕೋ. ಅಮ್ಮ ನಮಸ್ಕಾರ, ಕುತ್ಕೊಳ್ಳಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೆ. ಪ್ರಯಾಣ ಎಲ್ಲ ಚೆನ್ನಾಗಿದ್ದ? ಚೆನ್ನಾಗಿದೆ. ಅಕ್ಕ, ಪಂಚಮಿ ನೋಡೋ ಹುಡುಗನ ಕಡೆಯವ್ರು ಬಂದಿದ್ದಾರೆ. ಅದಕ್ಕೆ ನಾನೇನೋ ಮಾಡಲಿ? ಏನು ಹೇಳ್ತಿದ್ಯ ಅಕ್ಕ? ನಿನ್ನೆ ನೋಡಿದ್ರೆ ಅವಳಿಗೆ ಒಳ್ಳೆ ಹುಡುಗ ಸಿಕ್ಕ ಅಂತ ಖುಷಿ ಪಡ್ತಿದ್ದೆ. ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ. ಅದು ಆವಾಗ ಕಣೋ, ಇದು ಈವಾಗ. ಸುಮ್ಮನೆ ಅವ್ರ ಮುಂದೆ ನಾಟಕ ಮಾಡಿದೆ ಅಷ್ಟೆ. ಎಲ್ಲೆಲ್ಲಿ ಹೇಗೇಗಿರ್ಬೇಕೋ ಹಾಗಾಗೆ ಇರಬೇಕು ಕಿಟ್ಟಿ. ಇಲ್ಲ ಅಂದ್ರೆ ಈ ಮನೆಯವ್ರಿಗೆ ನಮ್ಮ ಉದ್ದೇಶಗಳು ಗೊತ್ತಾಗೋಗ್ಬಿಡುತ್ತೆ. ಆ ಪಂಚಮಿಗೆ ಒಳ್ಳೆ ಹುಡುಗ ಸಿಕ್ಕಿ ಈ ಮನೆ ಆಸ್ತಿಲಿ ಒಂದಷ್ಟು ಪಾಲು ಬೇರೆಯವ್ರ ಪಾಲಾದ್ರೆ ಅದನ್ನ ನೋಡ್ಕೊಂಡು ಖುಷಿ ಪಡೋಷ್ಟು ದಡ್ಡಿ ನಾನಲ್ಲ. ನಾವು ಖುಷಿ ಪಟ್ರು ದುಃಖ ಪಟ್ರು ಈ ಮನೆ ಆಸ್ತಿಲಿ ಒಂದಷ್ಟು ಭಾಗ ಅವಳನ್ನು ಮದುವೆ ಆಗೋನ್ ಮನೆಗೆ ಹೋಗೋದಂತೂ ಗ್ಯಾರಂಟಿ. ಅದನ್ನ ತಡಿಯಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನೆ ಕೂತ್ರೆ ಏನು ಮಾಡೋದಕ್ಕಾಗಲ್ಲ ಕಿಟ್ಟಿ. ಹಾಗ್ ನೋಡಕ್ ಹೋದ್ರೆ ಈ ಮನೆ ಆಸ್ತಿ ಬೇರೆಯವ್ರ ಪಾಲಾಗದೆ ಇರೋ ಹಾಗೆ ತಡೆಯೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯನ? ಏನು ಉಪಾಯ ಅಕ್ಕ? ನೀನೇ ಕಣೋ ಆ ಉಪಾಯ. ಏನು? ನಾನೇನ್ ಮಾಡ್ಬೇಕಕ್ಕ? ಯಾರೋ ಬಂದು ಆ ಪಂಚಮಿನ ಮದ್ವೆ ಆಗೋ ಬದಲು ನೀನೇ ಅವಳನ್ನ ಮದ್ವೆ ಆಗ್ಬಿಡ್ಬೇಕು. ಏನಕ್ಕ ಹೇಳ್ತಾ ಇದೀಯಾ? ನೀನ್ ಅವಳನ್ನ ಮದ್ವೆ ಆದ್ರೆ ಈ ಮನೆ ಆಸ್ತಿ ನಮ್ ಸುಪರ್ದಿಲ್ಲೇ ಉಳ್ಕೊಳತ್ತೆ. ಆಗ ನಾವೇ ಅದನ್ನ ಅನುಭವಿಸ್ಬೋದು. ನೀನ್ ಅದಕ್ಕೆ ಮನಸ್ಸು ಮಾಡ್ಬೇಕು ಅಷ್ಟೆ. ನಿನ್ ಯೋಚನೆ ಏನೋ ಚೆನ್ನಾಗಿದೆ ಅಕ್ಕ, ಆದ್ರೆ ನಾನ್ ಮನ್ಸು ಮಾಡಿದ್ರೆ ಸಾಕ? ಅವಳು ಮನ್ಸು ಮಾಡ್ಬೇಕಲ್ಲ. ಅವಳ ಅಣ್ಣ ಮತ್ತೆ ಅವಳ ತಾಯಿನೂ ಮನ್ಸು ಮಾಡ್ಬೇಕಲ್ಲಕ್ಕ. ಮಾಡ್ತಾರೆ. ಮಾಡದೆ ಹೋದ್ರೆ ಮಾಡೋ ಹಾಗೆ ನಾವು ಮಾಡೋಣ. ಅದಕ್ಕೂ ಮೊದಲು ನಿನ್ನ ನಿರ್ಧಾರ ಗಟ್ಟಿ ಮಾಡ್ಕೊ. ಈಗ ನಾನು ಆ ಪಂಚಮಿಗೆ ಬಂದಿರೋ ಸಂಬಂಧನ ಗಟ್ಟಿ ಆಗದೆ ಇರೋ ಹಾಗೆ ಏನು ಮಾಡಬೇಕೋ ಅದನ್ನ ಮಾಡ್ತೀನಿ.